ರಾಮನಗರ ಜಿಲ್ಲಾ ಪಂಚಾಯತ್ ಸಿಇಒ ಹೆಸರಿನಲ್ಲಿ ವಂಚಿಸಿದ ಕಾರಿನ ಚಾಲಕ ಅಖ್ತರ್ ಹುಸೇನ್ ಅನ್ಸಾರಿ. ರಾಮನಗರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ನೂತನ ಸಿಇಒ ಏನಿದ್ದಾರೆ, ಅವರ ಕಾರಿನ ಚಾಲಕ, ಆತ ಕಾಂಟ್ರಾಕ್ಟ್ ಮೂಲಕ ಚಾಲಕನಾಗಿ ಸೇವೆ ಸಲ್ಲಿಸ್ತಾ ಇದ್ದಾನೆ. ಆತ ಜಾನಪದ ಲೋಕದಲ್ಲಿರುವಂತಹ ವಿಶ್ರಾಂತಿ ಗೃಹಕ್ಕೆ ಸಿಇಒ ಹೆಸರಿನಲ್ಲಿ ವಂಚಿಸಿದ್ದಾನೆ ಎಂಬ ಕೂಗು ಕೇಳಿಬಂದಿದೆ. ಜಾನಪದ ಲೋಕದಲ್ಲಿ ಕಲಾವಿದರಿಗಾಗಿ ಜಾನಪದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಕೊಠಡಿಗಳಿದ್ದು, ಅಂದರೆ ಕಲಾವಿದರು ಉಳ್ಕೊಳ್ಳೋದಕ್ಕೋಸ್ಕರ ಜಾನಪದ ಕಲೆಗೆ ಸಂಬಂಧಪಟ್ಟಂತಹ ಗಣ್ಯರು ಉಳಿದುಕೊಳ್ಳುವ ಲೋಸುಗ ಕೆಲವು ವಿಶ್ರಾಂತಿ ಗೃಹಗಳನ್ನು ಕಟ್ಟಿ ಅದಕ್ಕೆ ಸಂಬಂಧಪಟ್ಟಂತೆ ದರವನ್ನು ನಿಗದಿ ಮಾಡಲಾಗಿದೆ. ಆದರೆ ಈತ ಸಿಇಒ ಕಾರಿನ ಚಾಲಕ, ಈತ ಬಂದು ಪನ್ನಗ ಎಂಬ ಕಾಂಟ್ರಾಕ್ಟ್ ಬೇಸಿಕ್ ನಡಿಯಲ್ಲಿ ಕಾರಿನ ಚಾಲಕನಾಗಿದ್ದಾನೆ. ಈತ ಸಿಇಒ ಹೆಸರಿನಲ್ಲಿ ಸೋಮವಾರ ರಾತ್ರಿ ಬಹುಶಃ 8-8:30 ಸಂದರ್ಭದಲ್ಲಿ ಜಾನಪದ ಲೋಕದ ಸಿಇಒ ಆಗಿರುವಂತಹ ಸರಸವಾಣಿ ಎಂಬ ಉದ್ಯೋಗಿಗೆ ಕರೆ ಮಾಡಿದ್ದಾನೆ. ಸಿಇಒ ಅವರು ಬಂದು ತಂಗಲಿದ್ದಾರೆ, ನೀವು ಅವರಿಗೆ ರೂಮ್ ಕೊಡಬೇಕು ಅಂತೇಳಿ. ಸೊ ಆ ಸಂದರ್ಭದಲ್ಲಿ ಸರಸವಾಣಿಯವರು ಮನೆಯಲ್ಲಿದ್ದಂಥ ಸಂದರ್ಭಕ್ಕೆ ತಕ್ಷಣ ಅಧ್ಯಕ್ಷ ಆದಂತಹ ಹಿಜಿ ಬೋರ್ಲಿಂಗಯ್ಯನವರ ಗಮನಕ್ಕೆ ತರಲು ಪ್ರಯತ್ನ ಮಾಡಿದ್ದಾರೆ. ಅವರ ಕರೆ ಸಿಗದಿದ್ದರಿಂದ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಆದಿತ್ಯ ನಂಜರಾಜರ್ ಅವರಿಗೆ ವಿಷಯವನ್ನು ಮುಟ್ಟಿಸಿದ್ದಾರೆ. ಸಿಇಒ ಆದ್ರೆ ಕೊಡಿ ಅಂತ ಅವರು ಹೇಳಿದ್ದಾರೆ. ಅದಾದ ನಂತರ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, ಏನು ಜಾನಪದ ಲೋಕದ ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ನಲ್ಲಿ ಸಿಬ್ಬಂದಿಗಳಿಗೆ, ಅಂದ್ರೆ ಅಲ್ಲಿದ್ದಂತಹ ಸೆಕ್ಯೂರಿಟಿ ಭದ್ರತಾ ಸಿಬ್ಬಂದಿಗೆ ಕರೆ ಮಾಡುವುದರ ಜೊತೆಗೆ ಒಂದು ಮೆಸೇಜ್ ಅನ್ನು ಹಾಕಿದ್ದಾರೆ. ಸಿಇಒ ಬರ್ತಾರೆ, ಅವರಿಗೆ ಒಂದು ಒಳ್ಳೆ ಕೊಠಡಿಯನ್ನ ಕಾಯ್ದಿರಿಸಿ ಕೊಡಿ ಅವರಿಗೆ ಅಂತೇಳಿ. ಸೊ 8:30-9 ಗಂಟೆ ನಂತರ ಅಲ್ಲಿಗೆ ಈ ಅಖ್ತರ್, ಏನು ಕಾರಿನ ಚಾಲಕ ಅಖ್ತರ್ ಹುಸೇನ್ ಅನ್ಸಾರಿ ಇದ್ರಲ್ಲ, ಸೊ ಅವ್ರದ್ದೇ ಫೋನ್ ನಂಬರ್ನಿಂದ, ಅಂದರೆ 9945057464 ಈ ನಂಬರ್ನಿಂದ ಕರೆಯನ್ನ ಮಾಡಿರ್ತಾರೆ. ಸೊ ಈ ಕರೆಯನ್ನು ಆಧರಿಸಿ ಅವರ ಕರೆಯನ್ನ ಸಹ ಟ್ರೂ ಕಾಲದಲ್ಲಿ ಸಿಇಒ ರಾಮನಗರ ಅಂತಾನೆ ಬರುತ್ತೆ. ಹಾಗಾಗಿ ಸರಸ್ವಾಣಿಯವರು ಅಲ್ಲೂ ಸಹ ಎಡವಿದ್ದಾರೆ. ಸಿಇಒನೇ ಮಾಡಿದ್ದಾರೆ ಅಂತ ಫೋನ್ನ ರಿಸೀವ್ ಮಾಡಿದರೆ, ಆಮೇಲೆ ಸಿಇಒ ಡ್ರೈವರ್ ಅಂತ ಗೊತ್ತಾಗಿದೆ. ಅದಾದ್ಮೇಲೆ ಅವರು ಏನೇನು ಡೀಟೇಲ್ಸ್ನ ಸಿಬ್ಬಂದಿಗಳು ಕೊಡಬೇಕು ಕೊಟ್ಟು ರೂಮನ್ನ ಕಾಯ್ದಿರಿಸಿದ್ದಾರೆ. 9:30-10 ಗಂಟೆ ಸಂದರ್ಭದಲ್ಲಿ ಒಂದು ಕಾರು, ಕೆಲವು ಬೈಕ್ಗಳಲ್ಲಿ ಒಟ್ಟು ಆ CCTV ಫುಟೇಜ್ ನಮ್ಮ ಬಳಿ ಇದೆ, ತಮ್ಮ ಮುಂದೆ ಇಡ್ತೀವಿ. 5 ಜನ ಮಹಿಳೆಯರು, 3-4 ಜನ ಪುರುಷರು, ಒಂದು ಮಗು ಒಟ್ಟು ಬರ್ತಾರೆ. ಅದಾದ್ಮೇಲೆ ಬೈಕ್ನಲ್ಲೂ ಬರ್ತಾರೆ. ಕಾರ್ನಲ್ಲಿ ಎಷ್ಟು ಜನ ಇದ್ರೂ ಗೊತ್ತಿಲ್ಲ, ಕಾರಲ್ಲಿ ಒಳಗಡೆ, ಕಾರನ್ನು ಸಹ ಒಳಗಡೆ ತಗೊಂಡು ಹೋಗ್ತಾರೆ. ಅಷ್ಟೂ ಜನರು ಅಲ್ಲಿರ್ತಾರೆ. ಸೊ ಸಿಇಒ ಬರಬೇಕಾದಂತ ಜಾಗಕ್ಕೆ, ತಂಗಬೇಕಾದಂತ ಜಾಗಕ್ಕೆ ಅವರ ಕಾರಿನ ಚಾಲಕನ ಸಂಬಂಧಿಗಳು ಇರಬಹುದು, ಏನೋ ನನಗೆ ಗೊತ್ತಿಲ್ಲ, ಅದು ಅಖ್ತರೇ ಹೇಳ್ಬೇಕು. ಅವರ ಸಂಬಂಧಿಗಳೆಲ್ಲರೂ ಅಲ್ಲಿ ಪೂರ್ತಿ ಯಾವುದೇ ದರ ಇಲ್ಲದೆ, ಅಂದ್ರೆ ಯಾವುದೇ ಶುಲ್ಕವಿಲ್ಲದೆ, ಬಾಡಿಗೆ ಇಲ್ಲದೆ ಅಲ್ಲಿ ತಂಗ್ತಾರೆ. ಸೊ ಸಿಇಒ ಅವರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಂತ ಈ ಕಾರಿನ ಚಾಲಕನ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಹಾಗೆ ಜಾನಪದ ಲೋಕದಲ್ಲಿಯೂ ಸಹ ಎಲ್ಲೋ ಒಂದ್ ಕಡೆ ಆಡಳಿತ ತಪ್ತಾ ಇದೆ. ಯಾಕೆ ಅವ್ರನ್ನ ಲೆಟರ್ ಕೇಳಲಿಲ್ಲ? ಸಿಇಒ ಅವರಿಗೆ ಕನ್ಫರ್ಮ್ ಮಾಡಬಹುದಾಗಿತ್ತು. ಸಾಮಾನ್ಯವಾಗಿ ಜಿಲ್ಲಾಧಿಕಾರಿಗಳು, ಒಬ್ಬ IAS ಆಫೀಸರ್, IPS ಆಫೀಸರ್, ಇವರು ಸಹ ಈಗಿನ ಸಿಇಒ ಬಂದ್ಬಿಟ್ಟು IAS ಆಫೀಸರ್ ಆಗಿರೋದ್ರಿಂದ ಏನೋ ಒತ್ತಡ ಇರ್ಬೋದು, ಬರ್ತಾರೆ ಅನ್ನೋ ಕಾರಣದಿಂದ ಸಿಇಒ ಅಂದಾಕ್ಷಣಕ್ಕೆ ನಮಗೂ ಅದೊಂದು ಇಲಾಖೆ, ಗ್ರಾಮ ಪಂಚಾಯತಿಗಳು ಬರ್ತವೆ, ನಮ್ದು ವಿಭೂತಿ ಕೆರೆ ಗ್ರಾಮ ಪಂಚಾಯತಿಗೆ ಒಳಪಡುತ್ತೆ, ಕಾಮಗಾರಿಗಳು ಮತ್ತೆ ಸಣ್ಣ ಪುಟ್ಟ ಸಹಾಯ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಒಬ್ಬ ದೊಡ್ಡ ಅಧಿಕಾರಿಗೆ ರೂಮ್ ಬೇಕು ಅಂದಾಗ ಸಹಜವಾಗಿ ಕೊಟ್ಟಿರ್ತಾರೆ. ಆದ್ರೂ ಮುಂದಿನ ದಿನಗಳಲ್ಲಿ ಇವರು ಸಹ ಎಚ್ಚೆತ್ಕೋಬೇಕಾಗಿದೆ. ಒಟ್ಟಾರೆ ವಿಷಯ ಏನಪ್ಪಾ ಅಂದ್ರೆ, ಜಾನಪದ ಲೋಕದಲ್ಲಿ ಇದನ್ನ ಮಾಡ್ಕೊಂಡಿದ್ದಾರೆ. ಅದಾದ ಮಾರಣೆಗೆ ಇವರೆಲ್ಲರೂ ಹೊರಟೋಗಿದ್ದಾರೆ. ಹೊರಟೋದ್ರು ಸಹ ಓರ್ವ ವ್ಯಕ್ತಿ ಮತ್ತು ಓರ್ವ ಮಹಿಳೆ ಉಳ್ಕೊಂಡಿದ್ದಾರೆ. ಮಂಗಳವಾರ ಅಲ್ಲಿ ರಜೆ ಇರುತ್ತೆ, ಪ್ರತಿ ಮಂಗಳವಾರ ಜಾನಪದ ಲೋಕ ರಜೆ ಇರುತ್ತೆ. ಆ ಸಂದರ್ಭದಲ್ಲಿ 12 ಗಂಟೆ ಆದ್ರೆ ಏನು ಈ ಅಖ್ತರ್ ಹುಸೇನ್ ಅನ್ಸಾರಿ ಕಳಿಸಿದ್ನಲ್ಲ, ಅಷ್ಟೂ ಜನರಲ್ಲಿ ಓರ್ವ ಮಹಿಳೆ ಮತ್ತೆ ಇನ್ನೋರ್ವ ಪುರುಷ ಇರ್ತಾರೆ. ಅದು ಸರಸ್ವಾಣಿಯವ್ರಿಗೆ ಗೊತ್ತಾದ ತಕ್ಷಣ, ಯಾಕೆ ಇನ್ನೂ ಹೋಗಿಲ್ಲ, ಯಾರವರು ಅಂತ ಕೇಳಿ ಸೆಕ್ಯೂರಿಟಿ ಮೂಲಕ ಕರೆಯನ್ನ ಮಾಡಿ ಅವ್ರಿಗೆ ಒಂದಷ್ಟು ಜಬರ್ದಸ್ತಾಗಿ ವಾರ್ನ್ ಮಾಡ್ತಾರೆ. ಯಾರಪ್ಪ ನೀನು, ಯಾಕೆ ಬಂದಿದೆ, ಯಾರು ಹೇಳಿ ಕಳಿಸೋರು, ನಾವು JP ಅವ್ರಿ, JP ಕಡೆಯವ್ರಿ, ನಾವು JP ಕಡೆ ಡ್ರೈವರ್ ಕಡೆಯವ್ರಿ ಅಂತೆಲ್ಲ ಹೇಳ್ತಾನೆ. ಸರಿ, JPಗೂ ನಿನಗೂ ಏನ್ ಸಂಬಂಧ, ಸಿಇಒಗೂ ನಿನಗೂ ಏನ್ ಸಂಬಂಧ ಅಂತ ಹೇಳಿ ಒಂದಷ್ಟು ನಾವು ವಾಚಾಮಗೋಚರ ಮಾಡಿದಂತ ಸಂದರ್ಭದಲ್ಲಿ ಆತ ಗಾಬರಿಯಾಗಿ ಬ್ಯಾಗ್ ತಗೊಂಡು ಆ ಮಹಿಳೆಯನ್ನ ಕರ್ಕೊಂಡು ಹೋಗ್ತಾರೆ. ಕೇವಲ 4,000 ಉಳಿಸೋದಕ್ಕೋಸ್ಕರ ಅಥವಾ ಬೇರೆ ಕಡೆ ಎಲ್ಲ ಮನೆಯನ್ನ ಬಾಡಿಗೆಗೆ ಅಥವಾ
ಇನ್ನೊಂದು ರೂಮನ್ನ ಬಾಡಿಗೆಗೆ ತಗೊಳಕಾಗ್ದೇನೆ ಸಿಇಒ ಹೆಸರನ್ನ ದುರುಪಯೋಗ ಪಡಿಸ್ಕೊಂಡಂತ ಈತನ ಮೇಲೆ ಸಿಇಒ ಅವರು ಏನ್ ಕ್ರಮ ಕೈಗೊಳ್ತಾರೆ? ನಾನು ಸಹ ಸಿಇಒ ಅವರಿಗೆ ಕರೆ ಮಾಡಿದ್ದೆ. ಅವ್ರು ಹೇಳ್ತಾರೆ, ಎಷ್ಟು ಸುಲಭವಾಗಿ ಹೇಳ್ತಾರೆ ಅಂದ್ರೆ, ನನ್ನ ಹೆಸರು ಉಲ್ಲೇಖ ಮಾಡಬೇಡಿ, ನನ್ನ ಹುದ್ದೆ ಉಲ್ಲೇಖ ಮಾಡಬೇಡಿ. ಸರ್ ದಯವಿಟ್ಟು ತಾವು ತಿಳಿಸಿ, ನಾನು ಏನಂತ ಉಲ್ಲೇಖ ಮಾಡಬೇಕು? ಅತ್ತರ್ ಹುಸೇನ್ ಅನ್ಸಾರಿ ತಮ್ಮ ಹೆಸರ ಹಾಗೂ ತಮ್ಮ ಹುದ್ದೆ ಹೆಸರನ್ನೇ ದುರುಪಯೋಗ ಪಡಿಸಿಕೊಂಡು ತಮ್ಮ ಹೆಸರಿನಲ್ಲೇ ಕೊಠಡಿಯನ್ನ ಪಡ್ಕೊಂಡಿರುವಂತದ್ದು. ಸೊ ಹಲವಾರು ಆರೋಪಗಳು ಹಿಂದೆ ಇದ್ದು ಅಂತ ಕೇಳಿ ಬರ್ತಾ ಇದೆ. ಸಂಬಂಧಪಟ್ಟಂತ ದಾಖಲೆಗಳನ್ನ ನಾವು ತಗೋತೀವಿ. ಅದಾದ್ಮೇಲೆ ಇದೇ ಸರಸ್ವಾಣಿ ಅವರು ಜಾನಪದ ಲೋಕದಿಂದ ಒಂದು ಪತ್ರವನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಜಿಲ್ಲಾ ಪಂಚಾಯತಿ ರಾಮನಗರ ಜಿಲ್ಲೆ ವಿಷಯ ತಮ್ಮ ಹೆಸರಿನಲ್ಲಿ ಜಾನಪದ ಲೋಕದಲ್ಲಿ ವಂಚನೆ ಮಾಡಿರುವ ಬಗ್ಗೆ ಎಂದು ಒಂದು ದೂರನ್ನ ತೆಗೆದುಕೊಂಡು ಹೋಗ್ತಾರೆ. ಅದೇ ಸಿಇಒ ಅವರು ಇದನ್ನ ಮುಟ್ಟಿಯೂ ಸಹ ನೋಡಲ್ಲ, ಅವ್ರನ್ನ ಕೂರ್ಲಿಕ್ಕೂ ಸಹ ಬಿಡಲ್ಲ. ನಿಮ್ಮದೇ ತಪ್ಪು ಅನ್ನೋ ರೀತಿಯಲ್ಲಿ ವಾದವನ್ನ ಮಾಡಿದ್ರು ಅಂತ ಹೇಳಿ ಸರಸ್ವಾಣಿ ಅವರು ಹೇಳ್ತಾರೆ. ತಮ್ಮ ಮುಂದೆ ಅವರು ಸಹ ಹೇಳಿಕೆಯನ್ನ ಈಗ ನೀಡ್ತಾರೆ ನೋಡಿ. ದಿನಾಂಕ 7/4/2025 ರಾತ್ರಿ 8 ಗಂಟೆ ಸುಮಾರು 15 ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಕಾಲ್ ಮಾಡಿ, ನಾ ZP ಆಫೀಸಿಂದ ಫೋನ್ ಮಾಡ್ತಾ ಇದ್ದೀನಿ, ಅವರು ಸಿಒ ಕಾರ್ ಚಾಲಕರು ನಮ್ಮ ಸಿಒ ಸರ್ ಉಳಿತಾರೆ, ಜಾನಪದ ಲೋಕದಲ್ಲಿ ಒಂದು ಕಾಟೇಜ್ ಕೊಡಿ ಅಂತ ಕೇಳ್ತಾರೆ. ಆಗ್ತಾರಂತೇನೆ ವಿಷಯ ನನಗೆ ಫೋನ್ ನಲ್ಲಿ ಆ ಡ್ರೈವರ್ ಅಷ್ಟೇ ಹೇಳಿದ್ರು, ಹೆಸರು ಗೊತ್ತಿರ್ಲಿಲ್ಲ. ಬೇರೆಯವ್ರು ಕೇಳಿದಾಗ ಶ್ಯಾಮ್ ಅಂದ್ರು. ಆಮೇಲೆ ಅಲ್ಲಿ ಇಲಾಖೆಲಿ ಹೋಗಿ ವಿಚಾರಿಸಿದಾಗ ಆ ನಂಬರ್ ಆಗ್ತಾರು ಕಾರ್ ಚಾಲಕರು ಅಂತ ಹೇಳಿ. 4 ಜನ ಉಳ್ಕೊಂಡಿದ್ರು, 3 ಜನ ಮಹಿಳೆಯರು, ಒಬ್ಬ ಪುರುಷ. ಬೆಳಗ್ಗೆ ಒಬ್ಬರೇ ಪುರುಷ, ಒಬ್ಬ ಮಹಿಳೆಯರಿದ್ರು ಅಂತ ಸಿಒ ಬರ್ಲಿಲ್ಲ ಅಂತ ನಮ್ಮ ಸಿಬ್ಬಂದಿನೇ ಕಂಪ್ಲೇಂಟ್ ಮಾಡಿರೋದು. ಹಂಗಾಗಿ ಅವ್ರ ಮೇಲೆ ತಕ್ಷಣನೇ ನಾನು ಅವ್ರ ಹತ್ರ ಫೋನ್ ಕೊಡು, ಅವನ ವಿಳಾಸ ಮತ್ತೆ ಅವನ ಫೋಟೋ ತೆಕ್ಕು ಅಂತ ಹೇಳಿ ಫೋಟೋ, ಅವರ ವಿಳಾಸ, ಫೋನ್ ನಂಬರ್ ಬರ್ಕೊಂಡಿದೀವಿ. ಕಾರ್ ಚಾಲಕನ ನಾವು ವಿಚಾರಣೆ ಮಾಡಿಲ್ಲ, ನೇರವಾಗಿ ನಾವು ಇದಕ್ಕೆ ಸಿಒ ಆಫೀಸ್ಗೆ ಕಂಪ್ಲೇಂಟ್ ಮಾಡಿದ್ವಿ. ಒಟ್ಟಾರೆ ಜಾನಪದ ಲೋಕ, ಜಾನಪದ ಕಾಶಿ HL ನಾಗೇಗೌಡರ ಶ್ರಮದ ಫಲ. ಜಾನಪದ ಇವತ್ತೇನು ಉಳ್ಕೊಂಡಿದೆ ಅಂದ್ರೆ ಅವರ ಫಲ. ಹಾಗಾಗಿ ಜಾನಪದವನ್ನ ಉಳಿಸ್ಕೊಂಡು ಹೋಗ್ಬೇಕಾದಂತ ಕರ್ತವ್ಯ ಎಲ್ರದ್ದು. ಅದಕ್ಕೆ ಚ್ಯುತಿ ಬಂದ್ರೆ ಸಾಮಾನ್ಯ ಜನರು ಸಹ ಸಹಿಸಲ್ಲ. ಕಲಾವಿದರಿಗೆ ಅವರಿಗೆ ಆದಂತ ಸ್ಥಾನಮಾನಗಳಿದೆ. ಜಾನಪದ ಜನರ ಬಾಯಿಗೆ ಹರಡಿದ್ದೆ ಜಾನಪದ. ಆಡಳಿತ ಮಂಡಳಿ ಅಧ್ಯಕ್ಷ ಆಗಿರುವಂತಹ TG ಬೋರ್ಲಿಂಗಯ್ಯ ಅವರಿಗೆ ನಾನು ಮನವಿಯನ್ನ ಮಾಡ್ಕೊಳ್ತೇನೆ. ಸರ್ ದಯವಿಟ್ಟು ತಾವು ಸಂಸ್ಥೆಯನ್ನು ಉಳಿಸುವ ನಿಟ್ಟಿನಲ್ಲಿ ಇದರ ಎಲ್ಲ ಏನು ಆಡಳಿತ ಮಂಡಳಿಗೆ ಏನೆಲ್ಲ ಅವಕಾಶಗಳಿದೆ, ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಏನೆಲ್ಲ ಅವಕಾಶಗಳಿದೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಈ ರೀತಿಯ ಕೆಲಸಗಳನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಇದರ ಮುಂದೆ ಬಂದಂತ ಸಂದರ್ಭದಲ್ಲಿ ಆ ಇಲಾಖೆ ಮುಖ್ಯಸ್ಥರಿಂದ ಒಂದು ಕಾಗದವನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡಿ. ಇದು ಮತ್ತೆ ಮರುಕಳಿಸಂತೆ ಎಚ್ಚರ ವಹಿಸಬೇಕು ಅಂತ ಹೇಳಿ ಸಹ ನಾನು ಸಹ ಜನಪದೀಯರ ಪರವಾಗಿ ಕೇಳ್ಕೊಳ್ತೀನಿ. COS ಅವ್ರಿಗೂ ಅಷ್ಟೇನೆ, ಸರ್ ತಾವು ದಯವಿಟ್ಟು ಆತನ ಮೇಲೆ ಏನು ಕ್ರಮ ಕೈಗೊಳ್ತೀರಿ ಖಂಡಿತವಾಗ್ಲೂ ತಿಳಿಸ್ಬೇಕಾಗುತ್ತೆ. ಆತ ಮಗದೊಮ್ಮೆ ಬೇರೆ ರೀತಿಯಲ್ಲಿ ಈ ರೀತಿ ಅಕ್ರಮಗಳನ್ನ ಮಾಡಿದ್ರೆ ಅಥವಾ ತಮ್ಮ ಹೆಸರು ದುರುಪಯೋಗ ಪಡಿಸ್ಕೊಂಡ್ರೆ ಅವನಿಗೆ ನಷ್ಟ ಇಲ್ಲ ಸರ್, ತಮಗೆ ನಷ್ಟ ಆಗೋದು. ತಾವೊಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ, ರಾಮನಗರ ಜಿಲ್ಲಾ ಪಂಚಾಯತ್ನ CEO ಇದ್ದೀರಿ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು. ಮತ್ತೆ ಮರುಕಳಿಸ್ದಂಗೆ ಆತನ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಸಹ ಮನವಿ ಮಾಡ್ಕೊಳ್ತೇನೆ. ಸಂಪೂರ್ಣ ಮಾಹಿತಿ ತಮ್ಮ ಮುಂದೆ ಸರಸ್ವಾಣಿ ಅವರು ಇಡ್ತಾರೆ, ಮತ್ತೆ CCTV ಫುಟೇಜ್ ಇದೆ. ಅದಕ್ಕೆ ನಾನು ಮ್ಯಾನೇಜ್ಮೆಂಟ್ ಕೇಳಿ ಕೊಡ್ಬೇಕಲ್ವಾ. ಆಮೇಲೆ ನಾವು ಹೇಳ್ತೀನಿ ಅಂತ ಹೇಳಿ ಕಟ್ ಮಾಡಿ ನಾನು ಮ್ಯಾನೇಜ್ಮೆಂಟ್ಗೆ ಫೋನ್ ಮಾಡಿದಾಗ ಸಿಒ ಸಾಹೇಬ್ರ ಹತ್ರ ಕೊಡಿ ಅಂತ ಹೇಳ್ತಾರೆ. ನಾವು ಅದೇ ಅವರು ಹೇಳಿದ್ಮೇಲೆ ನಮ್ಮ ಸೆಕ್ಯೂರಿಟಿಗೆ ಫೋನ್ ಮಾಡಿ ಸಿಒ ಸಾಹೇಬ್ರು ಬಂದರೆ ಕೊಡಿ ಅಂತ ಹೇಳ್ತೀನಿ. ಅದಕ್ಕೆ ಅವ್ರ ಕಡೆಯವರು ಅಂತೇಳಿ ಕ್ಲೀನ್ ಆಗಿದೆಯಾ ನೋಡೋಕ್ಕೆ ಅಂತ 4 ಜನ ಬರ್ತಾರೆ, ಒಬ್ರು ಮಹಿಳೆ ಒಬ್ಬರು ಪುರುಷರು. ಅವರು ZP ಡ್ರೈವರ್ ಇವ್ರು ಕಳಿಸಿದ್ದಾರೆ, ಅವರ ಕಾರ್ ಚಾಲಕ ಡ್ರೈವರ್ ಸಿಒ ಅಂತ ಹೇಳಿದ್ರು ಅಂತ ಹೇಳ್ಬಿಡ್ತಾರೆ. ಅವರು ಮತ್ತೆ ಸಿಒ ಸರ್ ಬರಲೇ ಇಲ್ವಲ್ಲ, ಇವರೇ ಇದಾರಲ್ಲ ಅಂತ ಅನುಮಾನಗೊಂಡು ಮತ್ತೆ ನನಗೆ ಫೋನ್ ಮಾಡಿದಾಗ ಅವರು ಸಿಒ ಸಾಹೇಬ್ರು ಬಂದಿಲ್ಲ, ಅವರು ಕಡೆಯವ್ರು ಯಾರೋ ಅವರ ಡ್ರೈವರ್ ಸಂಬಂಧಿಕರು ಬಂದಿದ್ದಾರೆ, ಉಳ್ಕೊಂಡಿದ್ದಾರೆ ಅಂತೇಳಿ. ಮಂಗಳವಾರ ಮಧ್ಯಾಹ್ನ ನಮಗೆ ವೀಕ್ಲಿ ಆಫ್ ಇದ್ರಿಂದ ಯಾರೂ ಇರಲಿಲ್ಲ. ಹಂಗಾಗಿ ಸೆಕ್ಯೂರಿಟಿನೇ ನಾನು ಅವ್ರ ಹತ್ರ ಮಾತಾಡ್ಸಕ್ಕೆ, ಯಾಕಪ್ಪ ಸಿಒ ಹೆಸರಲ್ಲಿ ನೀವು ಫ್ರಾಡ್ ಮಾಡ್ತಾ ಇದ್ದೀರಾ ಅಂತ ಆ ವ್ಯಕ್ತಿ ವಿಚಾರಣೆ ಮಾಡೋದಕ್ಕೆ ಹೋದಾಗ ಕಂಪ್ಲೇಂಟ್ ಮಾಡ್ತೀನಿ, ಹಿಂಗೆ ಅವ್ರ ಹೆಸರಲ್ಲೆಲ್ಲ ಫ್ರಾಡ್ ಮಾಡಿದ್ರೆ ಅಂತ ಹೇಳಿದಾಗ, ಇಲ್ಲ ನಾವು ಡ್ರೈವರ್ ಸಂಬಂಧಿಕರು ಅಂತೇಳಿ ನಿನ್ನ ವಿಳಾಸ ಕೊಡು, ನಿನ್ನ ಫೋನ್ ನಂಬರ್ ಕೊಡು ಅಂತ ಹೇಳಿದಾಗ ಅವ್ನು ಕೊಡ್ಲಿಲ್ಲ. ನಮ್ಮ ಇವ್ರು ಕೇಳಿ ಬರ್ಕೊಂಡಿದ್ದಾರೆ, ಆ ಫೋಟೋನು ತೆಕ್ಕೊಂಡಿದ್ದಾರೆ. ಹಿಂಗೆ ಸಿಒ ಹೆಸರಲ್ಲಿ ಹಿಂಗೆಲ್ಲ ಫ್ರಾಡ್ ಮಾಡೋದ್ರಿಂದ ಇನ್ ಮುಂದೆ ಯಾರೇ ಜಾನಪದ ಲೋಕಕ್ಕೆ ಬಂದ್ರು
ಇಲಾಖೆ ಮುಖ್ಯಸ್ಥರ ಸಹಿ ಇರುವಂತ ಲೆಟರ್ಗಳನ್ನ ತಂದ್ರೆ ಮಾತ್ರ ಜಾನಪದ ಲೋಕಕ್ಕೆ ಎಂಟ್ರಿ ಕೊಡ್ಲಾಗುತ್ತೆ ವಾಸವ್ಯಕ್ಕೆ. ಮತ್ತೆ ಹಾಗೇನೆ ಜಾನಪದ ಲೋಕಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ಬೇರೆ ಬೇರೆ ಇಲಾಖೆಯ ಬೇರೆ ಬೇರೆ ಅವ್ರ ಹೆಸರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಇದರಿಂದ ನಮ್ ಜಾನಪದ ಲೋಕಕ್ಕೂ ಆದಾಯ ನಷ್ಟ ಆಗುತ್ತೆ. ಆ ರೀತಿ ಇನ್ಮೇಲೆ ನಾವು ಸುಮ್ಮನೆ ಫ್ರಾಡ್ ಮಾಡ್ಕೊಂಡ್ ಬಿಡೋರ್ನೆಲ್ಲ ಬಿಡಕ್ಕಾಗಲ್ಲ. ಅವ್ರ ಅಧಿಕೃತ ದಾಖಲೆ ಇರಬೇಕು, ಇಲ್ಲ ಅಂತಂದ್ರೆ ನಾವು ಮುಂದೆ ಬಿಡಕ್ಕಾಗಲ್ಲ. ಹೀಗಾಗಿರೋ ಇದೇ ಮೊದಲನೇ ಇದಾಗಿದೆ. ನಾವು ಇದು ಮೊದಲೇನೆ ಆಗಿರೋದ್ರಿಂದ ಇನ್ನು ಮುಂದೆ ನಾವು ಈ ರೀತಿ ಆಗ್ದಂಗೆ ನೋಡ್ಕೊಂತೀವಿ ನಮ್ಮ ಸಿಬ್ಬಂದಿಗಳಿಗೆಲ್ಲ. ಪ್ರಕರಣದ ಬಗ್ಗೆ ಅವರ ಹೆಸರನ್ನ ಯಾರು CO ಹೆಸರನ್ನ ಬಳಸ್ಕೊಂಡ್ರು ಅದಕ್ಕೆ CO ಅವ್ರಿಗೇನೆ ಅವರ ಹೆಸರು ಮತ್ತೆ ಹೆಂಗ್ ನಿಮ್ಮ ಹೆಸರಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಅವ್ರಿಗೊಂದು ಇದನ್ನ ಕೊಟ್ಟಿದ್ದೀನಿ, ಪತ್ರ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವರು ಅದ್ರ ಬಗ್ಗೆ ಕ್ರಮ ವಹಿಸೋದಾಗಿ ತಿಳಿಸಿದ್ದಾರೆ. ನಾವು ಸಹ ನಮ್ಮ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾದಲ್ಲಿ ಕಮೆಂಟ್ನ ಮಾಡುವ ಮೂಲಕ ಇವನಿಗೆ ಯಾವ ಶಿಕ್ಷೆ ಆಗಬೇಕು, ಜಾನಪದ ಲೋಕ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅಂತ ತಿಳಿಸಬೇಕಾಗಿ ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ.